ತಾಲೂಕು ಪುರವರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಶ್ರೀ ಶಾರದಾ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ದೂರತರಂಗ ಶಿಕ್ಷಣ ಕೇಂದ್ರವನ್ನ ಪಾವಗಡ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಶ್ರೀ ಸ್ವಾಮಿ ಜಪಾನಂದ ಮಹಾರಾಜ್ ಸ್ವಾಮೀಜಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾರತೀಯರು ಎಲ್ಲೇ ಇರಲಿ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಎನ್ನುವ ಸಂದೇಶವನ್ನ ಇಂದು ನಮ್ಮ ಪ್ರೌಢಶಾಲೆಯಲ್ಲಿ ನಿರೂಪಿಸಿದ್ದೀರಿ. ಭಾರತೀಯರು ಸನಾತನ ಧರ್ಮ ಪ್ರತಿಪಾದಕರು ಎಂಬುದನ್ನು ಜಗತ್ತಿಗೆ ತೋರಿಸುವ ನಿಟ್ಟಿನಲ್ಲಿ ಅಬುಧಾಬಿಯಲ್ಲಿ ಸುಮಾರು 700 ಕೋಟಿ ರೂಪಾಯಿಗಳ ವೆಚ್ಚದ ಭವ್ಯ ದೇಗುಲವನ್ನು ನಿರ್ಮಿಸಿ ಅಲ್ಲಿ ನಮ್ಮ ಪರಂಪರೆಯನ್ನ ಬೆಳೆಸುತ್ತಿದ್ದಾರೆ. ನಿಮ್ಮ ಶಾಲೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಇಂತಹ ಬೆಲೆ ಬಾಳುವ ಸುಮಾರು 2.5 ಎಕರೆ ಜಮೀನನ್ನ ಕರಿಬಸಪ್ಪನವರ ಕುಟುಂಬದವರು ದಾನ ಮಾಡಿರುವುದು ಶ್ಲಾಘನೀಯ. ಹಳೆ ವಿದ್ಯಾರ್ಥಿಗಳು ಸಹ ಇತ್ತೀಚೆಗೆ ಶಾಲೆಗೆ ಸುಮಾರು 2 ಲಕ್ಷ ರೂಪಾಯಿಗಳ ಸಾಮಗ್ರಿಗಳನ್ನು ದಾನ ನೀಡಿರುವುದು ಸಹ ಹೆಚ್ಚು ಮೆಚ್ಚಿನ ವಿಷಯ. ದೂರ ಶಿಕ್ಷಣ ತರಂಗ ಕೇಂದ್ರದಿಂದ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಗ್ರಾಮಸ್ಥರಿಗೂ ಸಹ ಪ್ರಯೋಜನವಿದೆ. ಈಗಾಗಲೇ ಇಂತಹ ಕೇಂದ್ರಗಳಿರುವ ಶಾಲೆಗಳಲ್ಲಿ ಮೊನ್ನೆ ನಡೆದ ಚಂದ್ರಯಾನದ ದೃಶ್ಯಗಳನ್ನು ಸಾರ್ವಜನಿಕರು ಸಹ ವೀಕ್ಷಿಸಿ ಸಂತೋಷಪಟ್ಟಿದ್ದಾರೆ. ಇನ್ಫೋಸಿಸ್ ಸಂಸ್ಥಾಪಕರಾದ ಶ್ರೀ ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ಮೇಡಂ ಅವರು ಇಂತಹ ಸಮಾಜಪರ ಕೆಲಸಗಳಿಗೆ ನಮಗೆ ತುಂಬು ಹೃದಯದ ಸಹಕಾರ ನೀಡುತ್ತಾರೆ. ಈ ದಿನ ಇಲ್ಲಿ ಶಾರದಾ ದೇವಿ ಬಂದು ನಿಮ್ಮ ಶಾಲೆಯಲ್ಲಿ ನೆಲೆಸಿದ್ದಾಳೆ. ಶೃಂಗೇರಿಯಿಂದ ಬಂದ ಪುರೋಹಿತರು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇನ್ನು ನಿಮ್ಮ ಶಾಲೆಯ ವಾತಾವರಣ ಇನ್ನೂ ಸ್ವಚ್ಛವಾಗಿರಲಿ, ನಿಮಗೆಲ್ಲ ಶುಭವಾಗಲಿ. ದುಡಿಮೆಯ ಒಂದು ಭಾಗವನ್ನ ನಿಮ್ಮ ಊರು ನಿಮ್ಮ ಶಾಲೆಯ ಅಭಿವೃದ್ಧಿಗೆ ನೀಡುವಂತಹ ವಿಶಾಲ ಮನಸ್ಸು ನಿಮ್ಮದಾಗಲಿ. ಹಾಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪುರವರ ಹೆಸರು ಮಾಡಲಿ ಎಂದು ವಿದ್ಯಾರ್ಥಿಗಳನ್ನ ಆಶಿಸಿದರು. ನಂತರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಧುಗಿರಿ ಶಿಕ್ಷಣ ಜಿಲ್ಲೆಯ ಉಪನಿರ್ದೇಶಕರಾದ ಮಂಜುನಾಥ್ ಎಂಆರ್ ಮತ್ತು ಶಿಕ್ಷಣಾಧಿಕಾರಿ ಕೆಎನ್ ಹನುಮಂತರಾಯಪ್ಪ ಮಾತನಾಡುತ್ತಾ, ಇನ್ಫೋಸಿಸ್ ಸಂಸ್ಥೆಯವರ ಸಹಯೋಗದೊಂದಿಗೆ ಪಾವಗಡದ ಶ್ರೀ ರಾಮಕೃಷ್ಣಾಶ್ರಮದ ಸ್ವಾಮಿ ಜಪಾನಂದ ಮಹಾರಾಜ್ ಅವರು ಧಾರ್ಮಿಕ ಶೈಕ್ಷಣಿಕ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ, ಬಡವರಿಗೆ, ರೋಗಿಗಳಿಗೆ, ನಿರ್ಗತಿಕರಿಗೆ ನೆರವಾಗುತ್ತಿರುವ ವಿವಿಧ ಕಾರ್ಯಕ್ರಮಗಳನ್ನು ವಿವರಿಸಿ ಹೇಳಿದರು. ಪೂಜ್ಯರು ನಮ್ಮ ಶೈಕ್ಷಣಿಕ ಜಿಲ್ಲೆಗೆ ಬಹಳಷ್ಟು ಸಹಾಯ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಂಡು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು. ಇಲ್ಲಿನ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಉಪಾಧ್ಯಾಯರ ವೃಂದದವರು ಈ ನಿಟ್ಟಿನಲ್ಲಿ ತುಂಬಾ ಕ್ರಿಯಾಶೀಲರಾಗಿದ್ದಾರೆ. ಇದನ್ನು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಿಶಬ್ದವಾಗಿದೆ. ಎಲ್ಲಿ ಹೋದ್ರು ಅಂದ್ರೆ ಎಲ್ಲರೂ ದೂರತರಂಗ ಶಿಕ್ಷಣದ ಹಾಲು ಕೂತ್ಕೊಂಡಿದ್ದಾರೆ. ಅದೊಂದು ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ. ನಿಜಕ್ಕೂ ಇದರ ಉಪಯೋಗ ನೀವು ಮಾಡ್ಕೊಳ್ಳಿ. ಅರಸಾಪುರದಿಂದ ನನಗೆ ಫೋಟೋಗಳು ಕಳಿಸಿದ್ರು, ಅಲ್ಲಿಗೂ ಕೊಟ್ಟಿದ್ದೀನಿ. ಈ ಚಂದ್ರಯಾನ 3 ಇದೆಯಲ್ಲ, ಅದರ ನೇರ ದೃಶ್ಯಾವಳಿಗಳನ್ನ ಟೆಲಿಕಾಸ್ಟ್ನ ಅಲ್ಲಿರೋ ಊರ್ನವರೆಲ್ಲ ಮಕ್ಕಳೆಲ್ಲ ನೋಡಿದ್ದಾರೆ. ಆದ್ರಿಂದ ಇಲ್ಲಿ ತಂದು ಕೊಟ್ಟಿರೋದು ಶಾಲೆ ಅಷ್ಟೆಲ್ಲ, ಇದು ನಿಮ್ಮೆಲ್ಲರಿಗೂ ಸೇರಿದೆ. ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ನಾಲೆಡ್ಜ್ ಆ್ಯಂಡ್ ಯು ಹ್ಯಾವ್ ಟು ಜಾಯಿನ್ ವಿತ್ ದ ಲೇಟೆಸ್ಟ್ ಟೆಕ್ನಾಲಜಿ. ಆದ್ರಿಂದ ಇದು ನಿಮಗೆ ಕೊಟ್ಟಿದೆ, ಇದು ನಿಮ್ಮ ಆಸ್ತಿ. ನಾನು ಸುಮ್ಮನೆ ಒಬ್ಬ ಕಾಂಟ್ರಿಬ್ಯೂಟ್ ಪೈಪ್ ಥರ ಹೀಗೆ ಕೊಟ್ಟಿದ್ದೀನಿ, ನೀವು ಉಪಯೋಗಿಸ್ಕೊಳ್ಳಿ. ಇಲ್ಲಿ ಯಾರ್ಯಾರು ಅಬ್ದುಲ್ ಕಲಾಂಗಳಿದ್ದಾರೋ ಗೊತ್ತಿಲ್ಲ, ಯಾರ್ಯಾರು ಕಲ್ಪನಾ ಚಾವ್ಲಾಗಳಿದ್ದಾರೋ ಗೊತ್ತಿಲ್ಲ, ಯಾರ್ಯಾರು ಸೋಮನಾಥ್ ಇದ್ದಾರೋ ಗೊತ್ತಿಲ್ಲ. ಇವರಲ್ಲಿದೆ ಆ ಒಂದು ಶಕ್ತಿ. ಅದನ್ನು ನೀವು ಹೊರಬರೋ ಥರ ಮಾಡಿ ಅಂತ ಹೇಳಿ ಈ ಶಾಲೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಟ್ಕೊಂಡು ಇಷ್ಟು ಚೆನ್ನಾಗಿ ಈ ಶಾಲೆನ ಮುಂದುವರಿಸ್ಕೊಂಡು ಹೋಗ್ತಿದ್ದೀರಾ. ನಾನು ಧನ್ಯವಾದ ಹೇಳ್ತೀನಿ ಪುರವರ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ, ಅಧಿಕಾರಿ ವರ್ಗದವರಿಗೆ ಮತ್ತು ಅಧ್ಯಕ್ಷರಿಗೆ ಇತ್ಯಾದಿ. ಪುರವರ ಒಂದು ರೆಕಾರ್ಡ್ ಮಾಡಿದೆ ಅಂತ ಹೇಳ್ತೇನೆ ಈ ಮಾಧ್ಯಮದ ಮೂಲಕ. ಕಾರಣ ಇಷ್ಟೇ, ಕೆಲವು ದಿವಸದ ಹಿಂದೆ ಗುಲ್ಬರ್ಗಾ ಯೂನಿವರ್ಸಿಟಿಯ ಅಂಗಳದಲ್ಲಿ